ಚಿಕ್ಕಮಗಳೂರು ನಗರದಲ್ಲಿ ಹಲವು ನಿವೇಶನ ವಂಚಿತರಿದ್ದು ಆದಷ್ಟು ಬೇಗ ನಿವೇಶನ ರಹಿತರಿಗೆ ನಿವೇಶನ ನೀಡಬೇಕು ಎಂದು ಒತ್ತಾಯಿಸಿ ಭಾರತ ಕಮ್ಯುನಿಸ್ಟ್ ಪಕ್ಷದ ವತಿಯಿಂದ ನಗರದ ಆಜಾದ್ ಪಾರ್ಕ್ ವೃತ್ತದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿ ಬಳಿಕ ನಗರಸಭೆಗೆ ತೆರಳಿ ಮನವಿ ಸಲ್ಲಿಸಿದರು. ಭಾರತ ಕಮ್ಯುನಿಸ್ಟ್ ಪಕ್ಷದ ಜಿಲ್ಲಾ ಕಾರ್ಯದರ್ಶಿ ರಾಧಾ ಸುಂದರೇಶ್ ಅವರು ಮಾತನಾಡಿ, ಚಿಕ್ಕಮಗಳೂರು ನಗರದಲ್ಲಿ ಅನೇಕ ಜನರಿಗೆ ನಿವೇಶನ ಇಲ್ಲ, ಜೊತೆಗೆ ಸೈಟ್ ಕೂಡ ಇಲ್ಲ. 15 ವರ್ಷದಿಂದ ಯಾರಿಗೂ ಕೂಡ ನಿವೇಶನ ಹಂಚಿಕೆ ಮಾಡಿಲ್ಲ. ಆದ್ದರಿಂದ ಈ ಕೂಡಲೇ ನಿವೇಶನ ರಹಿತರಿಗೆ ನಿವೇಶನ ನೀಡಬೇಕು ಎಂದು ಒತ್ತಾಯಿಸಿದ್ದಾರೆ. ಇವತ್ತು ನಗರದಲ್ಲಿ ಬಹಳ ಜನಿಗೆ ನಿವೇಶನ ಇಲ್ಲ, ಅವರು ಅಡ್ರೆಸ್ ಇಲ್ದರಾಗಿದ್ದಾರೆ, ಮನೆಗಳಿಲ್ಲ. ಕಳೆದ 15 ವರ್ಷಗಳಿಂದ ಯಾರಿಗೂ ಕೂಡ ಮನೆ ಕೊಟ್ಟಿಲ್ಲ. ಅದನ್ನು ವಿರೋಧಿಸಿ ಕಮ್ಯುನಿಸ್ಟ್ ಪಕ್ಷ ಇವತ್ತು ನಗರ ಘಟಕ ಎಲ್ಲ ಕಡೆ ಎಲ್ಲ ಜನನೂ ಸೇರಿಸಿ ಅಟ್ಲೀಸ್ಟು ನಮಗೆಲ್ಲ ಸೈಟ್ ಕೊಡಬೇಕು ಅಂತ ಭಾಳ ದಿನದಿಂದ ನಗರಸಭೆಯನ್ನು ಕೇಳ್ತಾ ಇದ್ವಿ. ಅವಾಗ ಅವ್ರೇನು ಹೇಳ್ತಾರೆ, ನಾವೇನೋ 1,500 ಫ್ಲ್ಯಾಟ್ ಮಾಡ್ತಾ ಇದ್ದೀವಿ, ಫ್ಲ್ಯಾಟ್ ಕೊಡ್ತೀವಿ ಅಂತ. ಆ ಫ್ಲ್ಯಾಟ್ಗಳು 3 ಅಂತಸ್ತಿನ ಫ್ಲ್ಯಾಟ್ ಕಟ್ತಾರೆ. ಅವು ಯಾವ ಗೊತ್ತಿಲ್ಲ, ಗಂಗಾರಾಮ್ ಬಿಲ್ಡಿಂಗ್ ಆಗಿ ತಲೆ ಮೇಲೆ ಬಿದ್ದರೂ ಬೀಳ್ಬೋದು. ಇವತ್ತಿನ ಬಿಲ್ಡಿಂಗ್ ಕನ್ಸ್ಟ್ರಕ್ಷನು ಇತ್ಯಾದಿ ಎಲ್ಲ ತಮಗೆಲ್ಲ ಗೊತ್ತಿರೋ ವಿಚಾರ. ಅದರಿಂದ ಅದು ಬೇಡ ನಮಗೆ. ನೀವು ಜಾಗ ತಗೊಂಡು ನಗರದ ಹತ್ತಿರದಲ್ಲಿ ಯಾವುದಾದ್ರು ಸರ್ಕಾರದ ಜಾಗನ 1:3 ಅಂದರೆ ಅದರ ಮಾರ್ಕೆಟ್ ಬೆಲೆಯ 3 ಪಟ್ಟು ಹಣ ಕೊಡಲಿಕ್ಕೆ ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಅವಕಾಶ ಇದೆ. ಅದೇ ಥರ ನಗರಸಭೆಯವರು ಅದನ್ನು ತಗೊಂಡ್ಬಿಟ್ಟು ಎಲ್ಲರಿಗೂ ಕೊಡ್ಬೋದು. ಆ ಥರ ನೀವು ಸೈಟ್ ಮಾಡಿ 30-40 ಸೈಟ್ ಕೊಡಿ ಅಂತ ಒತ್ತಾಯ ಮಾಡಿದ್ವಿ. ಅದ್ರ ಜೊತೆಗೆ ಎಷ್ಟೋ ಜನರಿಗೆ ಈಗ ಸೈಟ್ ಕೊಟ್ಟಿದ್ದೀವಲ್ಲ, ನಮ್ಮ ಕಾಲದಲ್ಲಿ ಕಮ್ಯುನಿಸ್ಟ್ ಪಾರ್ಟಿ ಸುಂದರೇಶ್ ಅವರು ಇದ್ದ ಕಾಲದಿಂದಲೂ ಭಾಳಷ್ಟು ಬಡಾವಣೆಗಳಲ್ಲಿ ಸೈಟ್ ವಿತರಣೆ ಮಾಡಿದ್ದೀವಿ. ಅವ್ರಿಗೆ ಇವತ್ತು ಕೂಡ ಹಕ್ಕುಪತ್ರ ಕೊಟ್ಟಿಲ್ಲ, ಹಕ್ಕುಪತ್ರ ಕೊಡಬೇಕು ಅಂತ. ಹಾಗೆ ರಸ್ತೆ ಅಡ್ಡ ರಸ್ತೆಗಳಿಗೆ ನಾಮಫಲಕ ಇಲ್ಲ, ನಾಮಫಲಕಗಳನ್ನು ಜೋಡಿಸ್ಬೇಕು ಅಂತ. ಇದಿಷ್ಟು ನೀವು ಮಾಡಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಗರಸಭೆ ಮುಂದೆ ಭಾಳಷ್ಟು ದೊಡ್ಡ ಮಟ್ಟದ ಹೋರಾಟ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ. ಈಗ 2 ತಿಂಗಳಿಂದ ನಾವು ಈ ನಿವೇಶನ ರೈತರಿಗೆ ನಿವೇಶನ ಕೊಡಬೇಕು, ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡಬೇಕು. ಸರ್ಕಾರದಿಂದ ಕೊಡೋ ಸವಲತ್ತುಗಳು, ಅದು BPL ಕಾರ್ಡ್ ಇರ್ಬೋದು ಅಥವಾ ಹಳ್ಳಿಗಳಲ್ಲಿ ಕರೆಂಟನ್ನು ಕೇಬಲ್ ಮುಖಾಂತರ ಒದಗಿಸೋದಿರ್ಬೋದು, ಈ ಥರ ಹಲವಾರು ಬೇಡಿಕೆಗಳನ್ನಿಟ್ಟು 2 ತಿಂಗಳು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಪ್ರತಿಭಟನೆಯಲ್ಲಿ ತಾಲೂಕು ಕಾರ್ಯದರ್ಶಿ ಕೆರೆಮಕ್ಕಿ ರಮೇಶ್, ನಗರ ಘಟಕದ ಮುಖ್ಯಸ್ಥರಾದ ಅಮಿತಾ ಬಾನು, ಜಿಲ್ಲಾ ಮಂಡಳಿ ಸದಸ್ಯರಾದ ವಸಂತ್ ಕುಮಾರ್, ರೇಣುಕಾ ರಾಧ್ಯ, ರಘು ಹಾಗೂ ನಿವೇಶನ ರಹಿತರು ಉಪಸ್ಥಿತರಿದ್ದರು.